ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಇಡೀ ವಿಶ್ವದಾದ್ಯಂತ ಸದ್ಯ ಸದ್ದು ಮಾಡುತ್ತಿರುವ ಏಕೈಕ ಸುದ್ದಿ ಅಂದರೆ ಅದು ಎಪ್ಸ್ಟೀನ್ ಫೈಲ್ಸ್. ಈ ಹಿಂದೆ ನಾವು ಕೇರಳ ಫೈಲ್ಸ್ ನೋಡಿದ್ದೇವೆ, ಕಾಶ್ಮೀರ್ ಫೈಲ್ಸ್ ಬಗ್ಗೆ ಕೇಳಿದ್ದೇವೆ. ಆದರೆ ಏನಿದು ಹೊಸದಾಗಿ ಚರ್ಚೆಗೆ ಬಂದಿರುವ ಎಪ್ಸ್ಟೀನ್ ಫೈಲ್ಸ್? ಯಾರು ಈ ಜೆಫ್ರಿ ಎಪ್ಸ್ಟೀನ್? ಇವತ್ತಿನ ಈ ವಿಶೇಷ ವರದಿಯಲ್ಲಿ ಕರಾಳ ಸತ್ಯವನ್ನ ಬಿಚ್ಚಿಡ್ತೀವಿ ನೋಡಿ. ಯಾರು ಈ ಜೆಫ್ರಿ ಎಪ್ಸ್ಟೀನ್? ಒಬ್ಬ ಸಾಧಾರಣ ಗಣಿತ ಶಿಕ್ಷಕನಾಗಿ ವೃತ್ತಿ ಆರಂಭಿಸಿದ ಜೆಫ್ರಿ ಎಪ್ಸ್ಟೀನ್ ನಂತರದ ದಿನಗಳಲ್ಲಿ ಅಮೆರಿಕಾದ ಅತಿದೊಡ್ಡ ಫೈನಾನ್ಸರ್ ಆಗಿ ಬೆಳೆಯುತ್ತಾನೆ. 1980ರ ದಶಕದಲ್ಲಿ ಈತನ ಹೆಸರು ಕೇಳದವರಿಲ್ಲ. ರಾಜಕಾರಣಿಗಳು, ಚಲನಚಿತ್ರ ನಟ-ನಟಿಯರು ಹಾಗೂ ವಿಶ್ವದ ಘಟಾನುಘಟಿ ಉದ್ಯಮಿಗಳ ಜೊತೆ ಈತ ನಿಕಟ ಸಂಪರ್ಕ ಹೊಂದಿದ್ದ. ತನ್ನ ಖಾಸಗಿ ಜೆಟ್ ವಿಮಾನಗಳು ಹಾಗೂ ಅದ್ದೂರಿ ಪಾರ್ಟಿಗಳ ಮೂಲಕವೇ ಈತ ಪ್ರಭಾವಿ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದ. ಆದರೆ ಈ ಚಾಣಾಕ್ಷ ಫೈನಾನ್ಸರ್ ಬೆನ್ನ ಹಿಂದೆ ಇದ್ದಿದ್ದು ಮಾತ್ರ ಭಯಾನಕ ಕೃತ್ಯಗಳು. ಫ್ಲೋರಿಡಾದ ಪಾಲ್ಮ್ ಬೀಚ್ನಲ್ಲಿರುವ ಈತನ ಮನೆಯಲ್ಲಿ 14 ವರ್ಷದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರದ ಯತ್ನ ನಡೆದಾಗ ಪೊಲೀಸರು ತನಿಖೆ ಆರಂಭಿಸುತ್ತಾರೆ. ಆಗ ಪೊಲೀಸರಿಗೆ ಸಿಕ್ಕಿದ್ದು ಸಾಲು ಸಾಲು ಅಪ್ರಾಪ್ತ ಹೆಣ್ಣುಮಕ್ಕಳ ಫೋಟೋಗಳು. 2008ರಲ್ಲಿ FBI ಈತನ ಬಂಗಲೆಯ ಮೇಲೆ ದಾಳಿ ಮಾಡಿದಾಗ ಸತ್ಯವೊಂದು ಹೊರಬರುತ್ತದೆ. ಎಪ್ಸ್ಟೀನ್ ತನ್ನ ಕೆಲಸಗಾರರಿಗೆ ಒಂದು ವಿಚಿತ್ರ ನಿಯಮ ಹಾಕಿದ್ದ. ಇಲ್ಲಿ ಕೆಲಸ ಮಾಡುವವರು ಕಿವಿ ಕೇಳಿಸದಂತೆ, ಕುರುಡರಂತೆ ಮತ್ತು ಮೂಕರಂತೆ ಇರಬೇಕು. ಲಿಂಕ್: ಜೈಲು ವಾಸ ಮತ್ತು ನಿಗೂಢ ಸಾವು. ಮಸಾಜ್ ಹೆಸರಿನಲ್ಲಿ ಅಪ್ರಾಪ್ತ ಬಾಲಕಿಯರನ್ನು ಕರೆತಂದು ಸೆಕ್ಸ್ ಟ್ರಾಫಿಕಿಂಗ್ ದಂಧೆ ನಡೆಸುತ್ತಿದ್ದ ಆರೋಪದ ಮೇಲೆ 2019ರಲ್ಲಿ ಎಪ್ಸ್ಟೀನ್ನನ್ನು ಬಂಧಿಸಲಾಯಿತು. ಆದರೆ ಅಚ್ಚರಿಯೆಂದರೆ, ನ್ಯೂಯಾರ್ಕ್ನ ಮೆಟ್ರೋಪಾಲಿಟನ್ ಸೆಂಟರ್ನಲ್ಲಿ ಬಂಧಿಯಾಗಿದ್ದ ಈತ ಕೆಲವೇ ತಿಂಗಳುಗಳಲ್ಲಿ ಜೈಲಿನಲ್ಲೇ ಶವವಾಗಿ ಪತ್ತೆಯಾಗುತ್ತಾನೆ. ಇದು ಹತ್ಯೆಯೋ ಅಥವಾ ಆತ್ಮಹತ್ಯೆಯೋ ಎಂಬುದು ಇಂದಿಗೂ ನಿಗೂಢ. ಎಪ್ಸ್ಟೀನ್ ಫೈಲ್ಸ್ ಅಂದರೇನು? ಈಗ ಚರ್ಚೆಯಲ್ಲಿರುವುದು ಇದೇ ಎಪ್ಸ್ಟೀನ್ ಫೈಲ್ಸ್. ಎಪ್ಸ್ಟೀನ್ ಜೊತೆ ಸಂಪರ್ಕದಲ್ಲಿದ್ದ ನೂರಾರು ಗಣ್ಯರ ಪಟ್ಟಿ ಇದೀಗ ಬಹಿರಂಗವಾಗುತ್ತಿದೆ. ಆದರೆ ಒಂದು ನೆನಪಿರಲಿ, ಈ ಪಟ್ಟಿಯಲ್ಲಿ ಹೆಸರಿದ್ದ ತಕ್ಷಣ ಅವರು ಅಪರಾಧಿಗಳು ಎಂದಲ್ಲ. ಅವರು ಕೇವಲ ಎಪ್ಸ್ಟೀನ್ ಜೊತೆ ವೃತ್ತಿಪರ ಅಥವಾ ಸಾಮಾಜಿಕ ಸಂಪರ್ಕ ಹೊಂದಿದ್ದವರು ಆಗಿರಬಹುದು. ಒಟ್ಟಿನಲ್ಲಿ, ಪ್ರಭಾವಿ ವ್ಯಕ್ತಿಗಳ ನೆರಳಿನಲ್ಲಿ ನಡೆಯುತ್ತಿದ್ದ ಈ ಸೆಕ್ಸ್ ರಾಕೆಟ್ನ ಕರಾಳ ಮುಖ ಈಗ ಜಗತ್ತಿಗೆ ಪರಿಚಯವಾಗುತ್ತಿದೆ. ಇದು ಇವತ್ತಿನ ವಿಶೇಷ ವರದಿ. ಈ ಎಪ್ಸ್ಟೀನ್ ಫೈಲ್ಸ್ ಮಾಹಿತಿ ನಮ್ಮ ವೀಕ್ಷಕರಿಗೆ ನೀಡುವ ಉದ್ದೇಶದಿಂದ ಮಾತ್ರ ಈ ಮಾಹಿತಿ ನೀಡಿದ್ದೇವೆ. ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.